ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ, ನಮ್ಮ ಲಕ್ಷಾ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತು ನಾವೊಂದು ಹೊಸದೊಂದು ತಂತ್ರನ ನೋಡೋಣ. ಅದು ಕೆಲವರು ಸಾಧಕರಿಗಾಗಿ ಇದನ್ನು ಪ್ರಯೋಗ ಮಾಡ್ಕೊಳ್ಳೋವಂಥದ್ದು. ಸಾಧಕರು ಮಾಡ್ಕೋಬೋದು ಅಥವಾ ಬೇರೆಯವರು ಕೂಡ ನೀವು ಮಾಡ್ಕೋಬೋದು. ಇದನ್ನು ನಾನು ಕಳೆದ ವಿಡಿಯೋದಲ್ಲಿ ಕೂಡ ಕೊಟ್ಟಿದ್ದೆ. ಒಂದು ಚಿಲಕ ಅನ್ನೋದು ಅದು ಎಲ್ಲ ಒಂದು ದೇವತೆಗಳಿಗೂ ಮನುಷ್ಯರಿಗೆಲ್ಲ ಬರೋವಂಥದ್ದು. ಇದು ಕೂಡ ಕೆಲವ್ರಿಗೆ ಸಾಧಕರಿಗೆ ಕಟ್ ಮಾಡಿರ್ತಾರೆ. ಅಥವಾ ನಾವೇ ಇವಾಗ ಎಷ್ಟೋ ಜನ ನಮ್ಮ ಹತ್ರ ಕಷ್ಟ ಸುಖ ಎಲ್ಲ ಹೇಳ್ಕೊಂಡು ಬರ್ತಾರೆ. ನಾನು ಏನು ಮಾಡ್ತೀನಿ, ಅವ್ರಿಗೆಲ್ಲ ಕಟ್ ಹೊಡಿತೀನಿ ಅಥವಾ ಬೇರೆ ಏನೋ ಒಂದು ಅದು ಇದು ಮಾಡಿಕೊಡ್ತಾ ಇರ್ತೀನಿ. ಈಗ ಅವರ ಒಂದು ನೆಗೆಟಿವ್ ಎಲ್ಲ ಎಲ್ಲಿ ಹೋಗುತ್ತೆ? ನಮ್ಮ ಹತ್ರ ಸೇರುತ್ತೆ ಅಲ್ವಾ? ಹಾಗಾಗಿ ಈಗ ನಮ್ಮ ಹತ್ರ ಅದು ಬಂದಾಗ ಏನಾಗುತ್ತೆ, ನಮಗೆ ಅವರ ನೆಗೆಟಿವ್ಗಳು, ಅವ್ರಿಗೆ ತೆಗೆದಂಥ ದೋಷಗಳೆಲ್ಲ ನಮ್ಮಲ್ಲಿ ಉಳ್ಕೊಳ್ಳುತ್ತೆ. ನಮ್ಮಲ್ಲಿ ಉಳ್ಕೊಂಡು ಏನಾಗುತ್ತೆ, ಕೊನೆಗೆ ನಮಗೂ ಕೂಡ ಅದೇ ರೀತಿ ಆಗ್ತಾ ಬರುತ್ತೆ. ಅವರಲ್ಲಿ ಏನು ನಡೀತಿತ್ತು, ದೋಷಗಳು ಯಾವ ರೀತಿ ಅವರಿಗೆ ಸೋಂಬೇರಿತನ ಕಾಡ್ತಿತ್ತು, ಯಾವ ರೀತಿ ಅವರಿಗೆ ತೊಂದರೆಗಳು ಆಗ್ತಿತ್ತು, ಯಾವ ರೀತಿ ಅವರಿಗೆ ದೇಹ ಬಾಧೆ ಆಗ್ತಿತ್ತು, ಕೆಲಸ ಕಾರ್ಯಗಳು ಅವ್ರಿಗೆ ಹೇಗೆ ಆಗದೆ ಒದ್ದಾಡ್ತಿದ್ರು, ಅದೇ ರೀತಿ ನಮ್ಮಲ್ಲೂ ನಡೆಯೋಕ್ಕೆ ಶುರುವಾಗುತ್ತೆ. ಯಾಕೆ ಅಂದರೆ ನಮ್ಮ ಬಂದಂಥ ಒಂದು ಕಷ್ಟದಲ್ಲಿರೋ ಅಂಥವ್ರಿಗೆ ನಾವು ದಾರಿ ತೋರಿಸಲೇಬೇಕು. ಅವ್ರಿಗೆ ಏನು ಮಾಡ್ತೀವಿ ಅದನ್ನೆಲ್ಲ ಕಳಿತೀವಿ. ಅವರಲ್ಲಿ ಏನು ದೇಹದಲ್ಲಿ ತೊಂದರೆ ಇರುತ್ತೋ ಅಥವಾ ರೋಗ ಇರುತ್ತೋ, ದೋಷ ಇರುತ್ತೋ, ಕೆಲವರು ನಾಗದೋಷ ಕೂಡ ಕ್ಲಿಯರ್ ಮಾಡ್ತಾರೆ. ಆ ನಾಗದೋಷಗಳು ಕ್ಲಿಯರ್ ಮಾಡೋದು, ಅಥವಾ ಅವ್ರಿಗೆ ಕಟ್ಟುಗಳು ಹಾಕಿರ್ತಾರೆ, ಆ ಕಟ್ಟುಗಳನ್ನ ರಿಮೂವ್ ಮಾಡೋದು, ಅಂದರೆ ನಿವಾರಣೆ ಮಾಡೋ ಅಂಥದ್ದು. ಇದನ್ನೆಲ್ಲ ಮಾಡಿದಾಗ ಏನಾಗುತ್ತೆ, ನಮ್ಮ ದೇಹದಲ್ಲಿ ಅವರಲ್ಲಿರೋ ಅಂಥ ನೆಗೆಟಿವ್ ಎಲ್ಲ ನಮ್ಮ ದೇಹಕ್ಕೆ ಬಂದು ಸೇರಿಕೊಂಡು ಅವ್ರಿಗಾದಂಥ ನೋವುಗಳು ನಮಗಾಗ್ತಾ ಬರುತ್ತೆ. ಸಾಕಷ್ಟು ಜನ ಕೇಳಿರ್ಬೋದು, ಡಾಕ್ಟ್ರ್ ಮನೆಯಲ್ಲಿ ಅವರೇ ಇಂಜೆಕ್ಷನ್ ಹಾಕ್ಕೊಳ್ಳೋಕ್ಕಾಗಲ್ಲ, ಅವರೇ ಆಪ್ರೇಷನ್ ಮಾಡ್ಕೊಳ್ಳೋಕ್ಕಾಗಲ್ಲ. ಅದೇ ರೀತಿ ದೇವಸ್ಥಾನಗಳಿರೋ ಪುರೋಹಿತರು ಆಗಲಿ, ಬೇರೆ ಒಂದು ಸಾಧಕರಾಗಲಿ ಅವರೇ ಏನೂ ಮಾಡ್ಕೊಳ್ಳೋಕ್ಕಾಗಲ್ಲ. ಆ ರೀತಿಯಾಗಿ ಇದು ಮಾತ್ರ ಅವರೇ ಮಾಡ್ಕೊಳ್ಳೋವಂಥದ್ದು, ಬೇರೆಯವ್ರಿಗೂ ಕೂಡ ಮಾಡೋ ಅಂಥದ್ದು. ಇಲ್ಲಿ ಮುಖ್ಯವಾಗಿ ನಾನು ಯಾಕೆಂದರೆ ಡಾಕ್ಟ್ರು ಚೆನ್ನಾಗಿದ್ರೇ ಬೇರೆಯವ್ರನ್ನೆಲ್ಲ ನೋಡ್ತಾರೆ. ಡಾಕ್ಟ್ರೇ ಮಲ್ಕೊಂಡ್ಬಿಟ್ರೆ ಬಂದಂಥ ಪೇಷಂಟ್ಗಳಿಗೆ ಹೇಗೆ ನೋಡ್ತಾರೆ ಅವರು? ಹಾಗಾಗಿ ಮೊದಲು ಈ ಸಾಧಕರು ಏನು ಅವರ ಕಷ್ಟಗಳನ್ನೆಲ್ಲ ಏನು ಪರಿಹಾರ ಮಾಡ್ತಿರ್ತೀರ, ಅಥವಾ ಪುರೋಹಿತರು ಇರ್ಬೋದು, ಅಥವಾ ಈ ಬೇರೆ ಯಾರು ಇದನ್ನು ಸಾಧನೆ ಮಾಡ್ತಾ ಇರ್ತೀರ, ಅವ್ರಿಗೆ ಕೆಲವು ತೊಂದರೆ ಆದಾಗ ಅವ್ರ ಕಟ್ಟುಗಳನ್ನ ಬಿಚ್ಕೊಳ್ಳೋದು ಹೇಗೆ ಅನ್ನೋದು ಇಲ್ಲೊಂದು ತಂತ್ರ. ಅದಕ್ಕೆ ಬೇಕಾಗಿರೋ ಅಂಥದ್ದು ಭಾಳ ಚಿಕ್ಕ ವ್ಯವಸ್ಥೆ, ಏನು ಭಾಳ ದೊಡ್ಡ ಖರ್ಚೇನಿಲ್ಲ. ನಾನೆಲ್ಲ ಯಾವತ್ತೂ ಖರ್ಚು ಹೇಳೋದು ಅಂಥದ್ದು ಹೇಳೋದೇ ಇಲ್ಲ. ಯಾವುದು ಖರ್ಚಿಲ್ಲ ಅಂಥದ್ದು ನಿಮ್ಮ ಮನೇಲಿ ಇರುವಂಥ ವಸ್ತುಗಳಿಂದನೇ ಬಳಸ್ಕೊಂಡು ನೀವು ಅದನ್ನು ಪರಿಹಾರ ಮಾಡ್ಕೊಳ್ಳೋ ಅಂಥದ್ದು. ಬನ್ನಿ, ಈಗ ನಾವು ಬೇಗ ವಿಡಿಯೋಗೆ ಹೋಗೋಣ. ಇದಕ್ಕೆ ಬೇಕಾಗಿರೋದು ಈ ಥರ ಒಂದು 4 ಚಿಪ್ಪು ಬೇಕು. ಅಂದರೆ ಇದಕ್ಕೆ ನಾನಿಲ್ಲಿ ಸುಮ್ಮನೆ ತೊಗೊಂಡಿದ್ದೀನಿ. ಈ ರೀತಿಯಾಗಿ 3 ಕಣ್ಣಿನ ಚಿಪ್ಪು ಅಂತ ಹೇಳ್ತೀವಲ್ಲ, ಹಿಂದೆ ಇರುತ್ತಲ್ವ, ಆ ರೀತಿಯಾದಂಥ 3 ಕಣ್ಣಿನ ಚಿಪ್ಪಿದ್ರೆ ಒಳ್ಳೆಯದು. ಈ ರೀತಿ ಹಿಂದೆ ಚಿಪ್ಪಿದ್ರೆ ಚೆನ್ನಾಗಿರುತ್ತೆ. ನಾನಿಲ್ಲಿ ಸುಮ್ಮನೆ ಒಂದಂಗೆ ತೊಗೊಂಡಿದ್ದೀನಿ. ಇಲ್ಲೂ ಕೂಡ ಅದು 3 ಕಣ್ಣಿಂದೆ. ನಾನು ಸುಮ್ಮನೆ ಒಂದು ಅದನ್ನು ಡಿಸೈನ್ ಮಾಡಿಕ್ಕಿದ್ದೆ, ಅದನ್ನು ಊದುಬತ್ತಿ ಧೂಳು ಹಾಕಲಿಕ್ಕೆ ಅಂತ ಅಂದ್ಬಿಟ್ಟು. ಈ ರೀತಿ 3 ಕಣ್ಣಿನ ಚಿಪ್ಪು ಕೆರಡೆ ಇರೋ ಅಂಥದ್ದು ಇದ್ದಾಗ ಅದು ಭಾಳ ಅನುಕೂಲಕ್ಕೆ ಬರುತ್ತೆ. ಅದು ತಗೋಬೇಕು. ಅದು ತೊಗೊಂಬಿಟ್ಟು ಮತ್ತು ಈ ಒಂದು ಏನು ಹೇಳ್ತೀರಾ, ಹರಳು, ಹೋಮಕ್ಕೆಲ್ಲ ಹಾಕ್ತಾರೆ ಇದನ್ನು, ಹರಳು ತೊಗೋಬೇಕು. ಈ ಹರಳು ಒಂದಷ್ಟು ಇಟ್ಕೋಬೇಕು. ಒಂದು 3 ಬೊಗಸೆ ಅಷ್ಟೋ ಅಥವಾ ಒಂದು 3 ಲೀಟ್ರಷ್ಟೋ ತೊಗೋಬೇಕು. ಅದನ್ನು ತೊಗೊಂಡು ಅದನ್ನು ಇಟ್ಕೋಬೇಕು. ದೀಪ ಹಚ್ಚಿಕ್ಬೇಕು. ನಿಮ್ಮ ಮುಂದೆ ಏನು ಮಾಡ್ಕೊಳ್ತೀರ ನೀವು ದೀಪ ಹಚ್ಚಿ, ಒಂದು ತಾಂಬೂಲ ಇಟ್ಟು, ಎಲೆ ಅಡಿಕೆ, ಒಂದು ಬಾಳೆಹಣ್ಣು, 1-2 ಬಾಳೆಹಣ್ಣು ಹಚ್ಚಿಕ್ಕಿ ಊದುಬತ್ತಿ ಹಚ್ಚಿಕ್ಬೇಕು. ಹಚ್ಚಿಕ್ಕಿ ನೀವು ದಕ್ಷಿಣ ಕಡೆ ಅಥವಾ ಪಶ್ಚಿಮ ಕಡೆ ಅಥವಾ ಉತ್ತರ ಕಡೆಗೆ ನೀವು ಮುಖ ಮಾಡಿ ಕೂತ್ಕೊಂಡು ನಿಮಗೆ ನೀವೇ ಮಾಡ್ಕೊಳ್ಳೋ ಅಂಥದ್ದು. ಇದು ಬೇರೆಯವ್ರಿಗಲ್ಲ, ಬೇರೆಯವ್ರಿಗೆ ಬೇಕಾದ್ರೆ ನೀವು ಮಾಡ್ಬೋದು. ನಿಮಗೆ ಬಂದಂಥ ದೋಷನ ನೀವೇ ಪರಿಹಾರ ಮಾಡ್ಕೋಬೇಕು. ಅಥವಾ ನಿಮಗೆ ಯಾರು ಮಾಡೋರಿದ್ದರೆ ಮಾಡಿಕೊಡ್ಬೋದು. ಅವರಿಗೆ ಗೊತ್ತಿದ್ದು ಈ ರೀತಿ ಮಾಡ್ಕೋ ಅಂತ ಹೇಳಿಕೊಟ್ರೆ ಅವರು ಕೂಡ ಮಾಡಿಕೊಡ್ಬೋದು. ಇದನ್ನು ಏನು ಮಾಡೋಕ್ಕೆ, ಇದಕ್ಕೆ ಸಾಕಷ್ಟು ಒಂದು ಸ್ವಲ್ಪ ಮಂತ್ರಗಳು ಜಾಸ್ತಿ ಇದ್ದಾವೆ. ಒಂದು 4 ನಿಂಬೆಹಣ್ಣು ಬೇಕು. ಇಲ್ಲಿ ನನ್ನ ಹತ್ರ ಸದ್ಯಕ್ಕೆ 2 ನಿಂಬೆಹಣ್ಣಿದೆ. ಇದನ್ನು ಏನು ಮಾಡಬೇಕು, 4 ನಿಂಬೆಹಣ್ಣು 4 ತೆಂಗಿನ ಚಿಪ್ಪಿರೋದ್ರಿಂದ 4 ನಿಂಬೆಹಣ್ಣು ತೊಗೋಬೇಕು. ಇಲ್ಲಿ ನಿಮ್ಮ ಹತ್ರ 2 ಇರೋದ್ರಿಂದ 2 ನಾನು ತೋರಿಸ್ತಾ ಇದ್ದೀನಿ, ನೀವು 4 ತೊಗೊಳ್ಳಿ. ಇದನ್ನು ನಿಮ್ಮ ಮುಖದಿಂದ ನೀವು ಅಳಿಸ್ಬೇಕು. ನೀವು ಅಳಿಸೋದಕ್ಕೆ ಮಂತ್ರ ಇದೆ. ಆ ಮಂತ್ರನ ಹೇಳ್ಕೊಂಡು ನೀವು ಉಳಿಸ್ಬೇಕು.
11 ಬಾರಿ ಈ ನಿವುಳಿಸಿ ಈ ಒಂದೊಂದು ತೆಂಗಿನ ಚಿಪ್ನಲ್ಲಿ ಹಾಕಬೇಕು. ನಿವುಳಿಸಿ 11 ಬಾರಿ ಮುಖದಿಂದ ದೇಹದಿಂದ ಪೂರ್ತಿ ನಿವುಳಿಸಿ 11 ಬಾರಿ ಇದನ್ನು ಈ ರೀತಿ ತೆಂಗಿನ ಚಿಪ್ಪಲ್ಲಿ ಹಾಕಬೇಕು. ಹಾಕಾದ ನಂತರ ಇದನ್ನು ಈ ಪುರಿ ಇದೆಯಲ್ವ, ಈ ಒಂದು ಹರಳು ಅಂತ ಹೇಳ್ತೀವಿ, ಅಥವಾ ಕಡಲೆಪುರಿ ಆದರೂ ಆಗುತ್ತೆ. ಕಡಲೆಪುರಿ ಅಷ್ಟು ಗಮನಕ್ಕೆ ಬರಲ್ಲ, ಇದಾದರೆ ಒಳ್ಳೆಯದು. ಅಕಸ್ಮಾತ್ ಸಿಕ್ಕಿಲ್ಲ ಅಂದವ್ರಿಗೆ ಪುರಿ ಅಂದರೆ ನಾವು ತಿಂತೀವಲ್ವ, ಕಡಲೆಪುರಿ ಅಂತೀವಲ್ಲ, ಅದನ್ನಾದರೂ ಪರವಾಗಿಲ್ಲ. 3 ಲೀಟ್ರ್ ಅಷ್ಟು ತೊಗೊಳ್ಳಿ ಅದನ್ನು. ಯಾಕೆಂದರೆ ಒಂದು ಬೊಗಸೆ ತುಂಬ ಬರಬೇಕಾಗುತ್ತೆ. ಅದನ್ನು ತೊಗೊಳ್ಳಿ, ಅದನ್ನು ಕೂಡ ಅಲ್ಲಿ ಇಟ್ಕೊಳ್ಳಿ. ಆ ಪುರಿನ ನೀವು ಅಭಿಮಂತ್ರಿಸಿ. ಈ ಮಂತ್ರ ನಾನು ಕೊಡ್ತೀನಿ, ಆ ಮಂತ್ರದಿಂದ ಆ ತಲೆ ಮೇಲೆ ಇಟ್ಕೊಂಡು ನೀವು ಅಭಿಮಂತ್ರಿಸಿ. ಆ ಮಂತ್ರದಿಂದ ತಲೆ ಮೇಲೆ 3 ಬೊಗಸೆ ಹಾಕಬೇಕು. ಬೇರೆಯವರಿದ್ದರೂ ಹಾಕಿದ್ರೂ ಆಗುತ್ತೆ, ಇಲ್ಲ ನಿಮಗೆ ನೀವೇ ಈ ರೀತಿ ಬೊಗಸೆ ತುಂಬ ಎತ್ಕೋಬೇಕು. ನೋಡಿ, ಈ ರೀತಿ ತುಂಬ ಎತ್ಕೋಬೇಕು. ಇದನ್ನು ಕಮ್ಮಿನೇ ಎತ್ಕೊಂಡಿರೋದು. ಇದನ್ನು ಎತ್ಕೊಂಡು ನಿಮ್ಮ ತಲೆ ಮೇಲೆ ನೀವು ಹಾಕ್ಕೋಬೇಕು. ಆ ಮಂತ್ರ ಹೇಳ್ಕೊಂಡು ಅಭಿಮಂತ್ರಿಸ್ಬೇಕು. ಈ ಮಂತ್ರಗಳನ್ನೆಲ್ಲ ನೀವು ಒಂದು 108 ಹೇಳಬೇಕಾಗುತ್ತೆ. 108 ಹೇಳಬೇಕಾಗುತ್ತೆ. ಈಗ ಆ ಮಂತ್ರ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ನಾನು ಒಂದು ಬಾರಿ ಹೇಳ್ತೀನಿ, ಅದನ್ನು ನೀವು ಕೇಳಿಸ್ಕೊಳ್ಳಿ. ಇಲ್ಲ ಅಂತಂದರೆ ಆ ಮಂತ್ರ ನಾನು ತೋರಿಸ್ತೀನಿ, ನಾನು ಬರೆದಿರೋ ಅಂಥದ್ದು. ಇಲ್ಲಿ ನೋಡ್ತಾ ಇದ್ದೀರ ಮಂತ್ರ. ಇದು ಮಂತ್ರ ಸ್ವಲ್ಪ ಜಾಸ್ತಿ ಇರುತ್ತೆ. ಇದನ್ನು ಒಂದು 3 ಮಂಗಳವಾರ ಮಾಡಬೇಕು ನೀವು. ಇದು ಪೂರ್ತಿ ಡೀಟೇಲ್ಸೇ ನಾನು ಕೊಟ್ಟಿದ್ದೀನಿ. ಒಂದು 3 ಮಂಗಳವಾರ ಇದನ್ನು ನೀವು ಮಾಡಬೇಕಾಗತ್ತೆ. ಮಾಡಿದಾಗ ನಿಮ್ಮಲ್ಲಿ ದೇಹದಲ್ಲಿರೋ ಅಂಥ ಒಂದು ಬೇರೆಯವರಿಗೆ ಮಾಡಿದಂಥ ಏನು ದೋಷಗಳಿರುತ್ತಲ್ವ, ಆ ಕಟ್ಟುಗಳಾಗುತ್ತಾ, ಅದೇ ಅವ್ರಿಗೆ ಮಾಡಿರುತ್ತೆ, ನಮಗೇನಾಗುತ್ತೆ ಅದು ನಮಗೆ ಕಟ್ಟಾಗುತ್ತೆ. ಅವಾಗೇನು ಮಾಡಬೇಕು, ಈ ರೀತಿ ಮಾಡಿಕೊಂಡಾಗ ನಿಮ್ಮಲ್ಲಿ ದೇಹದಲ್ಲಿರೋವಂಥ ಕಟ್ಟು ನಿವಾರಣೆ ಆಗುತ್ತೆ. ಇದು ಸಾಕಷ್ಟು ಬರುತ್ತೆ. ಈ ಮಂತ್ರ ಬೇಕಾದ್ರೆ ನಾನು ಒಂದು ಬಾರಿ ಹೇಳ್ತೀನಿ. ಕೆಲವರು ಹೇಳ್ತಾರೆ ಗೊತ್ತಿಲ್ಲ ನಮಗೊಂದು ಬಾರಿ ಹೇಳ್ಕೊಡಿ ಅಂತ ಅಂದ್ಬಿಟ್ಟು. ಆದರೆ ನಾನು ಡಿಸ್ಕ್ರಿಪ್ಷನ್ ಹಾಕ್ತೀನಿ, ಇಲ್ಲಾಂದರೆ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಅಂತ ಹೇಳ್ತಾ, ವೀಕ್ಷಕರೇ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಆದಷ್ಟು ಶೇರ್ ಮಾಡಿ. ಎಷ್ಟೋ ಜನ ಕಷ್ಟದಲ್ಲಿರ್ತಾರೆ, ಅವರು ಕೂಡ ಪರಿಹಾರ ಮಾಡ್ಕೊಳ್ತಾರೆ. ಅದು ಮಾಡಿಕೊಂಡಾಗ ಅವರಲ್ಲಿರುವಂಥ ದೋಷಗಳು, ಕಷ್ಟಗಳು ಪರಿಹಾರ ಆದಾಗ ನಿಮಗೂ ಕೂಡ ಒಳ್ಳೆಯದಾಗುತ್ತೆ. ನಮಗಿಂತ ನಿಮಗೆ ಒಳ್ಳೆಯದಾಗುತ್ತೆ. ಯಾಕೆ ನೀವು ಸಾಕಷ್ಟು ಜನಕ್ಕೆ ಶೇರ್ ಮಾಡ್ತಾ ಇರ್ತೀರ, ಅವ್ರ ಕಷ್ಟಗಳನ್ನ ಪರಿಹಾರ ಮಾಡೋಕ್ಕೆ ನೀವೊಬ್ಬರು ಕಾರಣೀಭೂತರಾಗ್ತೀರ. ಹಾಗಾಗಿ ಇದು ಒಂದು ಅದ್ಭುತವಾದಂಥ ಒಂದು ಸೇವೆ ಅಥವಾ ಜನಸೇವೆ ಅಂತ ಕೂಡ ಹೇಳ್ಬೋದು. ಇದು ನಿಮ್ಗೆ ಅರ್ಥ ಆಗಿದ್ದರೆ ನೀವು ಶೇರ್ ಮಾಡಿ, ಆದಷ್ಟು ಜನಕ್ಕೆ ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಹೊಸ್ದಾಗಿ ಯಾರು ನನ್ನ ಒಂದು ಚಾನಲ್ನ ನೋಡ್ತಾ ಇದ್ದೀರಾ ಅವರು ಖಂಡಿತ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತು ಹಾಗೆಯೇ ಇಲ್ಲಿ ಒಂದು ನಾನು ವಿಡಿಯೋ ನೋಡಬೇಕಾದ್ರೆ ಒಂದು ಹೈಪ್ ಅಂತ ಒಂದು ಬರುತ್ತೆ, ಸ್ಟಾರ್ ರೀತಿ ಬರುತ್ತೆ. ಅಲ್ಲಿ ನೀವು ಅದನ್ನು ಟಚ್ ಮಾಡಿದಾಗ ನಮಗೆ ಒಂದು ಪಾಯಿಂಟ್ ಸಿಗುತ್ತೆ ಅಷ್ಟೇ. ಅದನ್ನು ನೋಡಿ ಮಾಡಿ ಅಂತ ಹೇಳ್ತಾ, ವೀಕ್ಷಕರೇ, ಇಲ್ಲಿವರೆಗೂ ನನ್ನ ವಿಡಿಯೋ ಧನ್ಯವಾದಗಳು.